बीजापुर में 11 दुकानें व्यापार के लिए उपलब्ध। बीजापुर के मुख्य बाजार से सटे आजाद रोड पर संगम कॉम्प्लेक्स में व्यापारियों के लिए 11 दुकानें उपलब्ध हैं, जो 20 बाय 60 से लेकर 30 बाय 65 तक विशाल जगह वाली दुकानें आपके लिए तैयार हैं। ख्वाहिशमंद बिजनेसमैन इन दुकानों में अपना कारोबार शुरू करने इन नंबरों पर संपर्क करके दुकानों की अधिक जानकारी ले सकते हैं। ये गनी बेदरेकर बीजापुर 9591136786, जावेद पटेल पुना 9881117190। तो आज ही संपर्क करके अपने मनपसंद बिजनेस की शुरुआत करें। संगम कॉम्प्लेक्स, आजाद रोड, बीजापुर। बीजापुर में हज़रत टीपू सुल्तान रहमतुल्लाह अलैह के 269वें पैदाइश का जश्न। बीजापुर के अताउल्ला चौक में राज्य मान्य व हक कल्याण मंडली के अध्यक्ष हाशिम पीर वालीकर के नेतृत्व में आज़ादी हिंद के लिए अपनी जान निछावर करने वाले हज़रत टीपू सुल्तान शहीद रहमतुल्लाह अलैह के कारनामों को याद किया गया। टीपू सुल्तान पर सियासत का रंग चढ़ाकर बदनाम करने की कोशिश चल रही है, इनके सही इतिहास जानने की ज़रूरत है, कहा टीपू सुल्तान के अभिमानी मंजूर अहमद इनामदार, विजय कुमार घाटके, रऊफ शेख के अलावा टीपू सुल्तान के कई परस्तार इस कार्यक्रम में रहे मौजूद। ಕರ್ನಾಟಕದ ಜನರಿಗೆ ಬಹಳ ಮಹತ್ವದ ದಿನ. ಯಾಕೆ ಅಂತಂದರೆ ಪ್ರವಾದಿ ಮೊಹಮ್ಮದರು ಹುಟ್ಟಿದಂಥ ದಿನ ಅಲ್ಲದೆ ಇಂದು ಹಜರತ್ ಟಿಪ್ಪು ಸುಲ್ತಾನರು ಕನ್ನಡದ ನೆಲದಲ್ಲಿ ಜನ್ಮ ತಾಳಿದವರು. ಹಜರತ್ ಟಿಪ್ಪು ಸುಲ್ತಾನರ ಕುರಿತು ಹೇಳುವುದಂದರೆ ಅದೊಂದು ಅದ್ಭುತ ಇತಿಹಾಸ. ಅವರು ಮಾಡಿದಂಥ ಕೆಲಸ, ಕೃಷಿ, ದೇವಸ್ಥಾನಗಳಿಗೆ ನೀಡಿದಂಥ ದಾನ, ಅವರು ಎಲ್ಲರದೊಂದಿಗೆ ಬೆರೆತಿರುವ ಸ್ವಭಾವ ಮತ್ತು ಅವರು ಮಾಡಿರುವ ಕಾಯಕ ಅಷ್ಟಿಷ್ಟಲ್ಲ. ಬೆಳಗಾವಿಗೆ ಮಹಾತ್ಮ ಗಾಂಧೀಜಿಯವರು ಬಂದಾಗ ಹಜರತ್ ಟಿಪ್ಪು ಸುಲ್ತಾನರನ್ನ ಕುರಿತು 2 ಪೇಜ್ಗಳ ಟಿಪ್ಪಣಿಯನ್ನು ಮಹಾತ್ಮ ಗಾಂಧೀಜಿಯವರು ಬರೆದಿದ್ದಾರೆ. APJ ಅಬ್ದುಲ್ ಕಲಾಂ ಅವರು ಲಂಡನ್ನಿನ ನಾಸಾದಲ್ಲಿ ಪ್ರಥಮ ಬಾರಿಗೆ ಏನು ರಾಕೆಟ್ ಮೈಸೂರಿನಿಂದ ಹಾರಿತು, ಅದರ ಕಾರಣೀಭೂತರು ಅದರ ಟಿಪ್ಪು ಸುಲ್ತಾನ್. ಅದನ್ನು ಲಂಡನ್ನಿನಲ್ಲಿ ಡಾಕ್ಟರ್ ಮಾಜಿ ರಾಷ್ಟ್ರಪತಿ APJ ಅಬ್ದುಲ್ ಕಲಾಂ ಅವರು ಅವರ ಬಗ್ಗೆ ಮಾತನಾಡಿದ್ದಾರೆ. ಕೇವಲ 1.5 ವರ್ಷಗಳ ಹಿಂದೆ ವಿಧಾನ ಪರಿಷತ್ತಿನ ಜಂಟಿ ಸಭೆಯಲ್ಲಿ ಇಂದಿನ ರಾಷ್ಟ್ರಪತಿ ಘನತೆವೆತ್ತ ಶ್ರೀ ಕೋವಿಂದ್ ಅವರು ಅದರ ಟಿಪ್ಪು ಸುಲ್ತಾನರನ್ನ ಕುರಿತು 8 ನಿಮಿಷಗಳ ಭಾಷಣವನ್ನು ಮಾಡ್ತಾ ಇದ್ದಾರೆ. ಹಾಗಾದರೆ ಇಬ್ಬರು ರಾಷ್ಟ್ರಪತಿಗಳು, ಒಬ್ಬ ಮಹಾತ್ಮ ಗಾಂಧೀಜಿಯವರು ಟಿಪ್ಪು ಸುಲ್ತಾನರ ಬಗ್ಗೆ ಹೇಳಿದ್ದು ಅವರು ಓದಿಕೊಳ್ಳದೆ, ತಿಳಿಯದೆ, ಅರಿಯದೆ ಮಾತನಾಡಿದಂಥ ಮಾತುಗಳು ಅಲ್ಲ. ಈ ದೇಶದ ಪ್ರಥಮ ನಾಗರಿಕ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರು ಮತ್ತು APJ ಅಬ್ದುಲ್ ಕಲಾಂ ಅವರು ಈ ದೇಶದಲ್ಲಿ ಮಹಾತ್ಮನೆಂದು ಕರೆಯುವ ಮಹಾತ್ಮ ಗಾಂಧೀಜಿಯವರು ಟಿಪ್ಪು ಸುಲ್ತಾನರ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಅದಕ್ಕಾಗಿ ನಾವೆಲ್ಲರೂ ಈ ವಿಚಾರವನ್ನು ಗಮನಿಸಬೇಕು. ಯಾರೋ ಬೇಡ ಅಂತ ಹೇಳಿ ಟಿಪ್ಪು ಸುಲ್ತಾನರ ಬಗ್ಗೆ ತಪ್ಪು ಕಲ್ಪನೆಗಳನ್ನು ಹೇಳಿ ಕೆಲಸ ಮಾಡದೆ ಮತ ಬೇಡುವುದಕ್ಕಾಗಿ ಭಾವನಾತ್ಮಕವಾಗಿ ಹಿಂದೂ ಮುಸ್ಲಿಮರಲ್ಲಿ ಭೇದ ಭಾವ ತರುವಂಥ ವಿಚಾರ ಸೂಕ್ತವಾದುದಲ್ಲ ಮತ್ತು ಅದು ನ್ಯಾಯಸಮ್ಮತವೂ ಅಲ್ಲ ಮತ್ತು ಧರ್ಮಸಮ್ಮತವೂ ಅಲ್ಲ. ಆ ಕಾರಣಕ್ಕಾಗಿ ಟಿಪ್ಪು ಸುಲ್ತಾನರ ಜಯಂತಿ ಮಾಡಲೇಬೇಕು. ಕೇವಲ 3 ವರ್ಷ ಸರ್ಕಾರದವರು ಮಾಡಿದ್ದಾರೆ. ಸರ್ಕಾರ ಬೇಡವೆಂದರೆ ಚಿಂತೆ ಇಲ್ಲ, ನಾವು ಓಣಿಯಲ್ಲಿ, ಬೀದಿಯಲ್ಲಿ, ಗ್ರಾಮಗಳಲ್ಲಿ ಟಿಪ್ಪು ಸುಲ್ತಾನರ ಜಯಂತಿಯನ್ನು ನಾವು ಆಚರಿಸುತ್ತೇವೆ. ಅವರ ಅಭಿಮಾನಿಗಳು ಸಾಕಷ್ಟಿದ್ದಾರೆ. ಯಾರು ಟಿಪ್ಪುವನ್ನು ವಿರೋಧಿಸುತ್ತಾರೋ ಅವರು ಈ ದೇಶದ ದೇಶದ್ರೋಹಿ. ಯಾರು ಟಿಪ್ಪುನ ಬಗ್ಗೆ ಮತಾಂಧನೆಂದು ಕರೆಯುತ್ತಾರೋ ಮಾತನಾಡುವನು ಮಹಾಮತಾಂಧ ಅನ್ನುವುದನ್ನು ಈ ಸಂದರ್ಭದಲ್ಲಿ ನಾವು ನೆನಪಿಸಿಕೊಳ್ಳಬೇಕಾಗ್ತದೆ. ಸರಿ, ಟಿಪ್ಪು ಸುಲ್ತಾನರ ಇತಿಹಾಸ ಸರಿ ಇಲ್ಲ ಅಂದರೆ ನಾವು ಕಲಿಯುವಾಗ ಟಿಪ್ಪು ಸುಲ್ತಾನರ ಇತಿಹಾಸ ಏಕಿತ್ತು,
ಇವತ್ತು ಪಠ್ಯಕ್ರಮದಲ್ಲಿ ಇತಿಹಾಸ ಏಕಿದೆ ಅನ್ನೋದನ್ನ ನಾವೆಲ್ಲರೂ ಗಮನಿಸಬೇಕು. ಯಾವ ರಾಜಕಾರಣಿಯೂ ಇತಿಹಾಸಕಾರಕ್ಕಿಂತ ದೊಡ್ಡವರಲ್ಲ. ಅದಕ್ಕಾಗಿ ಟಿಪ್ಪು ಸುಲ್ತಾನರ ಇತಿಹಾಸ ಬೆಂಗಳೂರಿನ ಮ್ಯೂಸಿಯಂದಲ್ಲಿ, ಕಲ್ಕತ್ತಾ ಮ್ಯೂಸಿಯಂದಲ್ಲಿ, ಮದ್ರಾಸ್ ಮ್ಯೂಸಿಯಂದಲ್ಲಿ ಹಾಗೂ ದೆಹಲಿಯ ಮ್ಯೂಸಿಯಂನಲ್ಲಿ ನೋಡಲಿಕ್ಕೆ ಸಿಗ್ತದೆ. ಅದಕ್ಕಾಗಿ ಅವರ ಬಗ್ಗೆ ಇತಿಹಾಸದ ಅನೇಕ ಉಲ್ಲೇಖಗಳಿವೆ. ಅಷ್ಟೇ ಅಲ್ಲ, ಶೃಂಗೇರಿಯ ಶಾರದಾ ಮಠಕ್ಕೆ, ಚಾಮುಂಡೇಶ್ವರಿಯ ದೇವಾಲಯಕ್ಕೆ, ಮೇಲುಕೋಟೆಯ ಚಲುವನಾರಾಯಣ ಸ್ವಾಮಿಯ ಮಠಕ್ಕೆ, ಬೆಂಗಳೂರಿನ ಶ್ರೀನಿವಾಸ ಮಠಕ್ಕೆ, ಶ್ರೀರಂಗಪಟ್ಟಣದ ಗಂಗಾಧರೇಶ್ವರ ಮಠಕ್ಕೆ ಮುಂತಾದ ಮಠಗಳಿಗೆ ದಾನ ಕೊಟ್ಟಿದ್ದು, ಬೆಳ್ಳಿಯ ಪಾತ್ರೆ ಕೊಟ್ಟಿದ್ದು, ಬಂಗಾರದ ಕಿರೀಟ ಕೊಟ್ಟಿದ್ದು ಇಂದಿಗೂ ಟಿಪ್ಪು ಸುಲ್ತಾನರ ಆಡಳಿತದ ಅವಧಿಯಲ್ಲಿರುವ ಉಲ್ಲೇಖಗಳು ಇವೆ ಮತ್ತು ಮುದ್ರೆ ಇದೆ. ಅದಕ್ಕಾಗಿ ಯಾರು ಸಹಿಸಿಕೊಳ್ಳುವುದಿಲ್ಲವೋ ಅವರು ಟಿಪ್ಪುನ ಇತಿಹಾಸ ಓದಿಕೊಳ್ಳಬೇಕು. ಇನ್ನೊಮ್ಮೆ ಮುಟ್ಟುವಂತ ಕೆಲಸ ನಮ್ಮ ಮಾನವ ಹಕ್ಕುಗಳ ಮಂಡಳಿಯ ರಾಜ್ಯಾಧ್ಯಕ್ಷರಾದ ಹಸೀಂ ವಾಲಿಕರ್ ಅವರು ಸುಮಾರು 15-16 ವರ್ಷಗಳಿಂದ ಬಿಜಾಪುರದಲ್ಲಿ ಆಚರಿಸುತ್ತಾ ಬಂದಿದ್ದೇವೆ. ಈ ಕಾರ್ಯಕ್ರಮಗಳಿಗೆ ಸುಮಾರು 25-26 ಸ್ವಾಮಿಗಳು ಬಂದು ತಮ್ಮ ಅಭಿಪ್ರಾಯವನ್ನು ಈಗಾಗಲೇ ಸಾರ್ವಜನಿಕರಿಗೆ ನಮ್ಮ ಮಾನವ ಹಕ್ಕುಗಳ ಮಂಡಳ ವತಿಯಿಂದ ಆಚರಿಸುತ್ತಿರುವ ಟಿಪ್ಪು ಸುಲ್ತಾನ್ ಜಯಂತಿ ಉತ್ಸವ ಅಂಗವಾಗಿ ಅವರು ತಮ್ಮ ಅಭಿಪ್ರಾಯವನ್ನು ಹೇಳಿದ್ದಾರೆ. ಈಗಾಗಲೇ ಸಾಕಷ್ಟು ಮಾತನಾಡೋರಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ಮುಸ್ಲಿಂ ಬಾಂಧವರಿಗೆ ಹಾಗೂ ಇನ್ನಿತರ ಎಲ್ಲ ಬಾಂಧವರಿಗೆ ಈ ಎರಡು ಜಯಂತಿಯ ಶುಭಾಶಯಗಳನ್ನು ಕೋರುತ್ತಾ ನಾನು 2 ಮಾತು ಮುಗಿಸ್ತೇನೆ. ನಾನು ವಿಜಯ್ ಕುಮಾರ್ ಘಾಟ್ಗೆ, ಜಿಲ್ಲಾ ಅಧ್ಯಕ್ಷರು ಮಾನವ ಹಕ್ಕುಗಳ ಮಂಡಳಿ ಹಾಗೂ एक्स चेयरमैन बीजापुर, उनके मुखालिफत करके अपनी सियासत के लिए कुछ बोल रहे हैं, लेकिन ये टीपू सुल्तान जब तक सूरज चांद रहेगा हज़रत टीपू सुल्तान रहमतुल्लाह अलैह का नाम रहेगा। इतना कहते हुए मैं हमारे गाड़गे साहब जो है हर वक्त हमारे हाशिम वालीकर साहब के साथ ये हिंदू मुस्लिम एकता के लिए काम करते रहते हैं, मैं उनका भी शुक्रिया अदा करते हुए ये चंद बातें करने का मुझे जो मौका दिया गया मैं उसके लिए शुक्रिया अदा करते हुए अपनी बात को ख़त्म करता हूँ। खुदा हाफ़िज़। सर नाम बोलिए सर आपका। मैं डॉक्टर मंजूर अहमद, रिटायर्ड प्रोफेसर अंजुमन डिग्री कॉलेज और टीपू सुल्तान हमारे हाशिम वालीकर के जो मानव हक का जो स्टेट का जनरल सेक्रेटरी। नेशन के लेटेस्ट न्यूज़ों को अपने मोबाइल में देखने के लिए YouTube में बी न्यूज़ नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।